ಅಂದರೆ ಇವತ್ತು ನಾವೊಂದು ಹುಣಸೆಹಣ್ಣು ಗೊಜ್ಜನ್ನು ಮಾಡೋಣ. ತುಂಬ ಈಸಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಇವತ್ತು ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾವು ಮೊದಲನೇದಾಗಿ ನೋಡೋಣ. ಮೊದಲು ಒಂದು ಅರ್ಧ ಸ್ಪೂನಷ್ಟು ಮೆಣಸುಕಾಳು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿ. ನಂತರ ಒಂದು 7-8 ಒಣಮೆಣ್ಸಿನ್ಕಾಯಿ, ಒಂದು 2 ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು ಅರಿಶಿಣದ್ದು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಬೇಕಾಗುತ್ತೆ. ಒಂದು 5-6 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ. ನೆಕ್ಸ್ಟು ಸಾಸಿವೆ ಬೇಕಾಗುತ್ತೆ. ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಬೀಜ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜವನ್ನು ಹಾಕ್ಕೋಬೋದು. ಮತ್ತು 2 ನಿಂಬೆ ಹಣ್ಣಿನ ಗಾತ್ರದ ಒಂದು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 10 ನಿಮಿಷ ಆಗಿದೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದನ್ನು ನೋಡೋಣ. ಆಲ್ರೆಡಿ ಕಾವಲಿ ಬಿಸಿ ಆಗಿದೆ, ಅದರಲ್ಲಿ ಈ 3 ಹಾಕ್ಕೊಂಡಿದ್ದೀನಿ. ಮೆಣಸು ಮತ್ತು ಜೀರಿಗೆ ಮತ್ತು ಮೆಂತೆಯನ್ನು ಇಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಹುರ್ಕೋಬೇಕು. ಹುರಿದು ಇದನ್ನು ಪುಡಿ ಮಾಡಿ ಇಟ್ಕೋಬೇಕು. ಈ ಫ್ಲೇವರ್ ಅಂತೂ ಈ ಹುಣಸೆಹಣ್ಣು ಗೊಜ್ಜಿಗೆ ಇದೇ ಮೇನ್ ಫ್ಲೇವರ್. ತುಂಬ ರುಚಿಯಾಗಿರುತ್ತೆ, ತುಂಬ ರುಚಿನೂ ಕೊಡುತ್ತೆ. ಇದನ್ನು ಪುಡಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆನೂ ಹಾಕಿದ್ದೀನಿ. ಆ ಸಾಸಿವೆ ಚಿಟಪಟ ಅಂತ ಇರುವಾಗಲೇ ಕಡಲೆ ಬೀಜವನ್ನು ಹಾಕ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ಕೆಂಪು ಗುರಿ ಬರೋವರೆಗೂ, ಕೆಂಪು ಗುರಿ ಆಗೋವರೆಗೂ ಅಥವಾ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಈಗ ಇಷ್ಟು ಹುರಿ ಹತ್ತಿದ ಮೇಲೆ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದು 5 ಸೆಕೆಂಡಕ್ಕೆ ಇಟ್ಕೊಂಡು, ಮತ್ತು ಹೆಚ್ಕೊಂಡಿರೋಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ತುಂಬ ಈಸಿ ರೆಸಿಪಿ ಸ್ನೇಹಿತರೆ. ಇದು ನಮ್ಮಮ್ಮ ಮಾಡ್ತಾ ಇದ್ದಿದ್ದಂತಹ ರೆಸಿಪಿ. ಯಾವಾಗಲೂ ಇಷ್ಟಪಟ್ಟು ಮಾಡ್ತಿದ್ವಿ. ಮಕ್ಕಳು ಸಹ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹಾಕುವಂಥ ಮೆಂತೆ ಮತ್ತು ಜೀರಿಗೆ ಮೆಣಸಿನ ಪುಡಿ ಇದೆಯಲ್ವಾ, ಅದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇದು. ಈಗ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿ ಬದಲಾವಣೆ ಆಗಿದೆ, ನೋಡ್ಬೋದು. ನಿಮ್ಗೆ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನೋಡಿ, ಹುಣಸೆಹಣ್ಣು ಹುಳಿಯನ್ನು ಹಾಕಿಟ್ಕೊಂಡಿದ್ನಲ್ಲ, ಅದರಲ್ಲಿ ತೊಕ್ಕೆಲ್ಲ ತೆಗೆದು ಬರೀ ನೀರನ್ನು ನೀಟಾಗಿ ಮಾಡಿಟ್ಕೋಬೇಕು. ಅದನ್ನು ಈ ಒಂದು ಈರುಳ್ಳಿಗೆ ಸೇರಿಸ್ಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಹುಳಿ ಬೇಕೋ, ಜಾಸ್ತಿ ಹುಳಿ ಬೇಕು ಅಂತಂದರೆ ಜಾಸ್ತಿ ಹುಳಿನೇ ಹಾಕ್ಕೊಳ್ಳಿ. ಇದು ಬೇಯ್ತಿರುವಾಗಲೇ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಇದನ್ನು ಬೇಯ್ತಿರುವಾಗಲೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ. ಇದು ನೋಡಿ, ಹುಣಸೆಹಣ್ಣು ಹುಳಿ ಎಲ್ಲ ಒಂದು 2-3 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಅದಕ್ಕೆ ಲಿಡ್ಡನ್ನು ಮುಚ್ಚೋಣ. ಒಂದು 2-3 ನಿಮಿಷ ಬೆಂದಾದಮೇಲೆ ನೆಕ್ಸ್ಟು ಮಾಡಿಟ್ಕೊಂಡಿರೋಂತಹ ಪುಡಿಯನ್ನು ಹಾಕಬೇಕಾಗತ್ತೆ. ನೋಡಿ, ಚೆನ್ನಾಗಿ ಈಗ ಬೆಂದಿದೆ ಅಂತ ಅನಿಸ್ತಿದೆ. ಈರುಳ್ಳಿ ಎಲ್ಲ ಮತ್ತು ಹುಣಸೆಹಣ್ಣು ಹುಳಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಡಿಮೆ ಆಗಿಬಿಟ್ಟಿದೆ. ಅದರ ಜೊತೆಗೆ ನಾನು ಮಾಡ್ಕೊಂಡಿರೋಂತಹ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಪುಡಿನೇ ಈ ಗೊಜ್ಜಿಗೆಲ್ಲ ತುಂಬ ರುಚಿಯನ್ನು ಕೊಡುವಂಥದ್ದು. ನೋಡಿ, ಚೆನ್ನಾಗೀಗ ಫ್ರೈ ಆಗಿದೆ. ಪುಡಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕಿ ಈ ರೀತಿಯಲ್ಲಿ ಕಲಸಿ, ನಾನು ಆಗಲೇ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಹಾಕಿದೆ. ಈಗ ಸ್ವಲ್ಪ
ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಮತ್ತು ಇದನ್ನು ಕಲಿಸ್ಕೊಂಡ್ರೆ ಇದು ಗೊಜ್ಜು ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಅಂತ ಅರ್ಥ. ಇದಂತೂ ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂತಹದ್ದು ಇದು ಹುಣಸೆ ಹಣ್ಣಿನ ಗೊಜ್ಜು. ಸ್ನೇಹಿತರೆ, ನೀವು ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟು ಸಹ ಮಾಡಿ. ಇದರಲ್ಲಿ ಇನ್ನೂ ಏನಾದರೂ ಬದಲಾವಣೆ ಆಗಬೇಕಿತ್ತಾ, ಇನ್ನೂ ಕೊಬ್ಬರಿ ಎಲ್ಲ ಹಾಕ್ಕೋಬೋದು. ಕೊಬ್ಬರಿ ಎಲ್ಲ ಹುರಿದ್ಬಿಟ್ಟು ಒಂದು 3 ಸ್ಪೂನಷ್ಟು ಕೊಬ್ಬರಿ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ನಾವು ಸ್ವಲ್ಪ ಕೊಬ್ಬರಿಯನ್ನು ತುಂಬ ಕಡಿಮೆ ಯೂಸ್ ಮಾಡೋದ್ರಿಂದ ಕೊಬ್ಬರಿಯನ್ನು ನಾನು ಹಾಕ್ಕೊಂಡಿಲ್ಲ. ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಘಮ ಅಂತ ಬಂದಿದೆ, ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ ಸ್ನೇಹಿತರೆ, ನಾನು ಈಗಾಗಲೇ ಅನ್ನ ತೆಗೆದಿಟ್ಕೊಂಡಿದ್ದೆ. ಆ ಅನ್ನನ ತೆಗೆದಿಟ್ಕೊಂಡ್ರೆ ತಣ್ಣಗಾಗಿರುತ್ತೆ, ಅದು ಕಲಸೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಆ ಗೊಜ್ಜುನು ಮತ್ತು ಅನ್ನನ ಕಲಿಸ್ತಾ ಇದ್ದರೆ ಅದು ಘಮ ಘಮ ಅಂತ ಸ್ಮೆಲ್ಲು ಬರ್ತಾ ಇರೋಂಥದ್ದೇ ಗೊತ್ತಾಗುತ್ತೆ. ಈ ಗೊಜ್ಜು ಅನ್ನ ಚೆನ್ನಾಗಿ ಬೆರೆಯುತ್ತೆ ಮತ್ತು ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ರುಚಿಕಟ್ಟಾಗಿ ಬಂದಿದೆ ಅಂತ ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತಿನ್ನೋದಕ್ಕೆ ಎಲ್ಲದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ನೀವು ಬನ್ನಿ ಟೇಸ್ಟ್ ಮಾಡಿ.